ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಎಲ್ಲ ಕಡೆ ಬಿಗ್ ಬಾಸ್ತೆ ಹವಾ ಸ್ಟಾರ್ಟ್ ಆಗಿದೆ ಅಂತಂದ್ರೆ ನಿಜವಾಗ್ಲೂ ತಪ್ಪಾಗಲ್ಲ. ಇಲ್ಲಿ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ನೋಡೋ ಶೋ ಯಾವುದು ಅಂತಂದ್ರೆ ಬಿಗ್ ಬಾಸ್. ನಿಜವಾಗ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಇಲ್ಲಿ ನೋಡ್ತಾರೆ. ಬಟ್ ಸ್ವಲ್ಪ ಜನ ಬೈಕೊಳ್ಳೋರು ಇದ್ದಾರೆ, ಬೈದ್ರು ಕೂಡ ಇಲ್ಲಿ ಬೈಕೊಂಡೇ ನೋಡೋರು ಕೂಡ ಇದ್ದಾರೆ. ಈಗ ಬಿಗ್ ಬಾಸ್ ಪ್ರೆಸ್ ಮೀಟ್ ಅಂತೂ ಮುಗಿದಿದೆ. ಪ್ರೆಸ್ ಮೀಟ್ ಅಲ್ಲಿ ಗೊತ್ತಾಗಿದೆ ಈಗ ಕಿಚ್ಚ ಸುದೀಪ್ ಅವರು ಹೋಸ್ಟ್ ಮಾಡ್ತಿದ್ದಾರೆ ಅಂತ ಅಂದ್ಬಿಟ್ಟು. ಇನ್ನು ನೆಕ್ಸ್ಟ್ ಮಂತ್ ಅಲ್ಲಿ ಪ್ರೋಮೋ ರಿಲೀಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಸದ್ಯ ಹೇಳಲಾಗ್ತಿದೆ. ಕನ್ಫರ್ಮ್ ಆಗಿ ಯಾವಾಗ ಮಾಡ್ತಾರೆ ಅನ್ನೋ ಡೇಟ್ ಗೊತ್ತಿಲ್ಲ. ಬಟ್ ನೆಕ್ಸ್ಟ್ ಮಂತ್ ಅಲ್ಲಿ ಒಂದು ಮೊದಲನೇ ಪ್ರೋಮೋ ಇಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಇನ್ನು ಆಲ್ರೆಡಿ ತೆಲುಗು ಬಿಗ್ ಬಾಸ್ ಸೀಸನ್ 9 ಅಲ್ಲಿ ನಾಗಾರ್ಜುನ ಅವರು ಮಾಡಿರೋ ಒಂದು ಪ್ರೋಮೋ ಕೂಡ ಬಿಟ್ಟಿದ್ದಾರೆ. ಇನ್ನು ನೀವೇನಾದ್ರೂ ಬಿಗ್ ಬಾಸ್ ಸೀಸನ್ 9 ತೆಲುಗು ಅಲ್ಲಿ ನೀವೇನ ಹೋಗ್ಬೇಕು ಅಂತ ಇದ್ರೆ ಇಲ್ಲಿ ಕಾಮನ್ ಪೀಪಲ್ಗೂ ಕೂಡ ಅವಕಾಶ ಇದೆ ಅಂತ ಅಂದ್ಬಿಟ್ಟು ಹೇಳಿದ್ದಾರೆ. ಆ ಒಂದು ವೆಬ್ಸೈಟ್ಗೆ ಹೋಗ್ಬಿಟ್ಟು ನೀವು 3 ನಿಮಿಷದ ಒಳಗಡೆ ಒಂದು ವಿಡಿಯೋ ಮಾಡಿಬಿಟ್ಟು ಆ ಒಂದು ವೆಬ್ಸೈಟ್ ಅಲ್ಲಿ ಅಪ್ಲೋಡ್ ಮಾಡಬೇಕು. ನೀವು ಏನಕ್ಕೆ ಬಿಗ್ ಬಾಸ್ ಹೋಗ್ಬೇಕು ಅಂತ ಇದ್ದೀರಾ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು, ಅಂದ್ರೆ 3 ನಿಮಿಷದ ಒಳಗಡೆ ಇರಬೇಕು ಆ ವಿಡಿಯೋನ ಮಾಡಿಬಿಟ್ಟು ಅಲ್ಲಿ ಅಪ್ಲೋಡ್ ಮಾಡಬೇಕು. ಅದರದ್ದು ಟರ್ಮ್ಸ್ ಮತ್ತೆ ಕಂಡೀಷನ್ಸ್ ಇರುತ್ತೆ. ಒಂದು ವೇಳೆ ನೀವೇನಾದ್ರೂ ಸೆಲೆಕ್ಟ್ ಆದ್ರೆ ಗುಡ್ ಲಕ್ ಅಂತ ಅನ್ಕೋಬಹುದು. ಆಗಿಲ್ಲ ಅಂದ್ರೂ ಕೂಡ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಬೇಕಾದ್ರೆ ಟ್ರೈ ಮಾಡಬಹುದು. ಈಗ ತೆಲುಗು ಬಿಗ್ ಬಾಸ್ ಅಲ್ಲಿ ಕಾಮನ್ ಪೀಪಲ್ಗೆ ಅವಕಾಶ ಇದೆ ಅಂತ ಅಂದ್ಬಿಟ್ಟು ಗೊತ್ತಾಗಿದೆ. ಇನ್ನು ಕನ್ನಡದಲ್ಲೂ ಕೂಡ ಈ ರೀತಿಯಾದ ಒಂದು ಆಫರ್ ಇಡ್ತಾರಾ ಅಂತ ಅಂದ್ಬಿಟ್ಟು ನೋಡ್ಬೇಕು. ಈ ಹಿಂದೆ ಇಟ್ಟಿದ್ರು, ಬಟ್ ಏನು ಕೂಡ ವರ್ಕೌಟ್ ಆಗಿರ್ಲಿಲ್ಲ. ಅಂದ್ರೆ ಅಂತ ಒಂದು ಹೇಳ್ಕೊಡೋ ಮಟ್ಟಿಗೆ ಯಶಸ್ಸು ಸಿಕ್ಕಿರ್ಲಿಲ್ಲ. ಬಟ್ ಈ ಸತಿ ಮಾಡಿದ್ರೆ ಚೆನ್ನಾಗಿ ಇರುತ್ತೆ ಅಂತ ಅಂದ್ಬಿಟ್ಟು ಅನಿಸ್ತದೆ. ಇನ್ನು ಬಿಗ್ ಬಾಸ್ ಅಂದಿದ ತಕ್ಷಣ ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ಇಲ್ಲಿ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತದೆ ಅಂತ ತಕ್ಷಣ ಮೇನ್ ಆಗಿ ಬರೋದು ಹೋಸ್ಟ್. ಅದಾಗಿದ ತಕ್ಷಣ ಯಾರ್ಯಾರು ಬರ್ಬೋದು ಈ ಸತಿ ಬಿಗ್ ಬಾಸ್ ಮನೆಗೆ ಅಂತ ಅಂದ್ಬಿಟ್ಟು ಆಲ್ರೆಡಿ ಇದರಿಂದ ನಾನು ಒಂದು 3 ವಿಡಿಯೋ ಮಾಡಾಕಿದ್ದೀನಿ ಯಾರ್ಯಾರು ಬರ್ಬೋದು ಅಂತಂದ್ಬಿಟ್ಟು. ಸೋಷಿಯಲ್ ಮೀಡಿಯಾದಲ್ಲಿ ಮಾತುಕತೆ ನಡೀತಿದೆ. ಕನ್ಫರ್ಮ್ ಆಗಿ ಇಲ್ಲಿ ಇವರೇ ಬರ್ತಾರೆ ಅವರೇ ಬರ್ತಾರೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಅವ್ರು ಬರ್ಬೋದು ಇವ್ರು ಬರ್ಬೋದು ಅಂತಂದ್ಬಿಟ್ಟು ಇರುತ್ತಲ್ವ, ಆ ರೀತಿಯಾದ ವಿಡಿಯೋಗಳನ್ನ ಮಾಡಾಕಿನಿ. ಇವಾಗ ಸದ್ಯ ಇನ್ನೊಂದು ಲಿಸ್ಟ್ ಕೂಡ ಬಂದಿದೆ. ಇವಾಗ ಇಲ್ಲಿ ಬರ್ತಿರೋ ಹೆಸರು ಯಾರ್ದಪ್ಪ ಅಂತಂದ್ರೆ ಆಲ್ಮೋಸ್ಟ್ ಇವಾಗ ರಶ್ಮಿಕಾ ಮಂದಣ್ಣ ಅವ್ರು ಎಲ್ರಿಗೂ ಕೂಡ ಗೊತ್ತಿದ್ದಾರೆ. ಇನ್ನು ಅವ್ರ ಫ್ರೆಂಡು, ಬೆಸ್ಟ್ ಫ್ರೆಂಡು ಬಿಗ್ ಬಾಸ್ ಸೀಸನ್ 12ಗೆ ಬರಬಹುದು ಅಂತಂದ್ಬಿಟ್ಟು ಹೇಳ್ತಾ ಇದ್ದಾರೆ. ರಶ್ಮಿಕಾ ಮಂದಣ್ಣ ಅವರ ಬೆಸ್ಟ್ ಫ್ರೆಂಡು ಪ್ರೇರಣಾ ಅನ್ನೋರು ತೆಲುಗು ಬಿಗ್ ಬಾಸ್ ಅಲ್ಲೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ. ಅಲ್ಲಿ ಸಖತ್ತಾಗಿ ಈಗ ಆಟ ಆಡಿ ಬಂದಿದ್ದಾರೆ. ಮತ್ತೆ ಇಲ್ಲಿ ಕನ್ನಡ ಬಿಗ್ ಬಾಸ್ ಅಲ್ಲೂ ಕೂಡ ಅವರಿಗೆ ಚಾನ್ಸ್ ಸಿಗ್ಬೋದು ಅಂತ ಅಂದ್ಬಿಟ್ಟು ಹೇಳಲಾಗ್ತದೆ. ಇನ್ನು ಇವರು ತೆಲುಗು ಬಿಗ್ ಬಾಸ್ ಅಲ್ಲಿ ಎಂಟ್ರಿ ಕೊಟ್ಟಿರೋಕ್ಕೆ ಕನ್ನಡದಲ್ಲೂ ಕೂಡ ಎಂಟ್ರಿ ಕೊಡಬಹುದು, ಚಾನ್ಸ್ ಸಿಗಬಹುದು ಅಂತ ಅಂದ್ಬಿಟ್ಟು ಹೇಳಲಾಗ್ತದೆ. ನೀವು ಲಾಸ್ಟ್ ಸೀಸನ್ ಕೂಡ ನೋಡಬಹುದು, ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಶೋಭಾ ಶೆಟ್ಟಿ ಅವರು ಕೂಡ ಬಂದಿದ್ರು. ಅವರು ಕೂಡ ತೆಲುಗು ಬಿಗ್ ಬಾಸ್ ನಲ್ಲಿ ಕಾಣಿಸ್ಕೊಂಡಿದ್ರು. ಬಟ್ ಅಂತ ಒಂದು ಹೇಳ್ಕೊಳ್ಳೋ ಮಟ್ಟಿಗೆ ಅವರ ಹೆಸರು ಬರಲಿಲ್ಲ. ಏನಕ್ಕೆ ಅವರೇ ಕ್ವಿಟ್ ಮಾಡೋದ್ರು. ಇಲ್ಲಿ ರಶ್ಮಿಕಾ ಮಂದಣ್ಣ ಅವರ ಬೆಸ್ಟ್ ಫ್ರೆಂಡು ಇವರು ತೆಲುಗುಲು ಎಂಟ್ರಿ ಕೊಟ್ಟಿದ್ದಾರೆ, ಕನ್ನಡದಲ್ಲೂ ಕೂಡ ಎಂಟ್ರಿ ಕೊಡಬಹುದು ಇವರು ಅಂತ ಅಂದ್ಬಿಟ್ಟು ಹೇಳಲಾಗ್ತದೆ. ಇನ್ನು ಎಂಟ್ರಿ ಕೊಡ್ತಾರಾ ಇಲ್ವಾ ಅಂತ ಕಾದ್ ನೋಡ್ಬೇಕು. ಇನ್ನು ಪ್ರೇಮ ಅವ್ರ ಹೆಸರು ಕೂಡ ಇಲ್ಲಿ ಕೇಳಿ ಬರ್ತದೆ. ಆಲ್ಮೋಸ್ಟ್ ಈಗ ಬಿಗ್ ಬಾಸ್ ಸೀಸನ್ 12ಗೆ ಪ್ರೇಮ ಅವರು ಎಂಟ್ರಿ ಕೊಡಬಹುದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸದ್ಯ ಈಗ ಮಹಾನಟಿ ಸೀಸನ್ 2 ಅಲ್ಲಿ ಜಡ್ಜ್ ಆಗಿದ್ದಾರೆ. ಇನ್ನು ಬಿಗ್ ಬಾಸ್ಗೆ ಇವರು ಎಂಟ್ರಿ ಕೊಟ್ಟರು ಕೂಡ ಕೊಡ್ಬೋದು. ಆ ನಂತರದ ಹೆಸರು ಕೇಳಿ ಬರ್ತಿರೋದಪ್ಪ ಅಂತಂದ್ರೆ ಗಿಲ್ಲಿ ನಟ ಅವ್ರದ್ದು. ಆಲ್ಮೋಸ್ಟ್ ನಿಮಗೆ ಗೊತ್ತು, ಈಗ ಯಾವುದೇ ಒಂದು ಶೋನಲ್ಲಾದ್ರೂ ಕೂಡ ಇಲ್ಲಿ ಗಿಲ್ಲಿ ನಟ ಅವರು ಕಾಣಿಸ್ಕೊಂತಿದ್ದಾರೆ. ಇನ್ನು ಇವರು ಬಿಗ್ ಬಾಸ್ ಸೀಸನ್ 12 ಅಲ್ಲೂ ಕೂಡ ಕಾಣಿಸ್ಕೊಳ್ಬಹುದು, ಚಾನ್ಸ್ ಸಿಕ್ಕರೂ ಕೂಡ ಸಿಗ್ಬೋದು. ಆಲ್ಮೋಸ್ಟ್ ಕಳೆದ 2 ಸೀಸನ್ ಇಂದ ಇವ್ರ ಹೆಸರು ಕೇಳಿ ಬರ್ತಾ ಇದೆ, ಬಂದಿರ್ಲಿಲ್ಲ 2 ಸೀಸನ್ ಇಂದ. ಈ ಸೀಸನ್ ಅಂದ್ರೆ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಇವ್ರು 100% ಆಗಿ ಕಾಣಿಸ್ಕೊಂತಾರೆ ಅಂತ ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇವ್ರ ಹೆಸರು ಓಡಾಡ್ತಾ ಇದೆ. ಇನ್ನು ಆ ನಂತರದ ಹೆಸರಂದ್ರೆ ವಾಣಿಯವರು. ಆಲ್ಮೋಸ್ಟ್ ನಿಮ್ಗೆ ಗೊತ್ತು, ಈಗ ಕ್ವಾಟ್ಲೆ ಕಿಚನ್ ಬರ್ತಿದೆ. ಕ್ವಾಟ್ಲೆ ಕಿಚನ್ ಅಲ್ಲೂ ಕೂಡ ಅವ್ರು ಮಾಡ್ತಿದ್ದಾರೆ. ಮತ್ತೆ ಕಾಮಿಡಿ ಕಿಲಾಡಿಗಳು ಕೂಡ ಅವ್ರು ಮಾಡಿದ್ರು. ಅಂದ್ರೆ ಆಲ್ಮೋಸ್ಟ್ ನೀವು ನೋಡಬಹುದು, ಯಾವ್ದನ್ನ ಒಂದು ಶೋನಲ್ಲಿ ಅವರು ಕಾಣಿಸ್ಕೊಂಡಿದ್ರೆ 100% ಆಗಿ ಅವ್ರ ಹೆಸರು ಇದ್ದೇ ಇರುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅವರು ಟ್ರೆಂಡಿಂಗ್ ನಲ್ಲಿ ಇರ್ತಾರೆ. ಅಂತವ್ರನ್ನ ಇಲ್ಲಿ ಬಿಗ್ ಬಾಸ್ ನಲ್ಲಿ ಕರ್ಸ್ಕೊಳ್ಳೋ ಕಾರಣ ಸದ್ಯ ಈಗ ಕಲರ್ಸ್ ಕನ್ನಡ ವಾಹಿನಿಯಲ್ಲೇ ಕ್ವಾಟ್ಲೆ ಕಿಚನ್ ಬರ್ತಿದೆ. ಮತ್ತೆ ವಾಣಿಯವರು ಅದರಲ್ಲೇ ಕೂಡ ಕಾಣಿಸ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ಚಾನ್ಸ್ ಸಿಗಬಹುದು ಅಂತ ಅಂದ್ಬಿಟ್ಟು ಹೇಳಲಾಗ್ತದೆ. ಅವ್ರು ಬರ್ತಾರಾ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ಅವ್ರಿಗೆ ಚಾನ್ಸ್ ಸಿಗ್ಬೋದು ಅಂತ ಅಂದ್ಬಿಟ್ಟು ಹೇಳ್ತಿದ್ದಾರೆ. ಇನ್ನು ಸುನಿಲ್ ಇವ್ರ ಹೆಸರು ಹೇಳಿದ ತಕ್ಷಣ ಗೊತ್ತಾಗುತ್ತೆ ಆಲ್ಮೋಸ್ಟ್ ಇವರು ಚಾನ್ಸ್ ಸಿಕ್ಕರು ಕೂಡ ಸಿಗ್ಬೋದು ಅಂತ. ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ಅಮೃತಾ ಅವ್ರ ಜೋಡಿ ಆಗ್ಬಿಟ್ಟು ಈಗ ಇವರು ಕಾಣಿಸ್ಕೊಂಡಿದ್ದಾರೆ. ಅಂದ್ರೆ ಸದ್ಯ ಈಗ ಅಮೃತಾ ಅವ್ರದ್ದು ಮತ್ತೆ ಸುನೀಲ್ ಅವ್ರದ್ದು ಸಿಕ್ಕಾಪಟ್ಟೆ ಈ ಒಂದು ಜೋಡಿ ಪಾಪ್ಯುಲಾರಿಟಿ ಪಡ್ಕೊಂಡಿದೆ. ಇನ್ನು ಸುನೀಲ್ ಅವರು ಈ ಸತಿ ಭರ್ಜರಿ ಬ್ಯಾಚುಲರ್ಸ್ ಜಾಸ್ತಿ ಪ್ರಸಿದ್ಧಿ ಪಡ್ಕೊಂಡಿರೋ ಕಾರಣ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಇವರು ಕೂಡ ಕಾಣಿಸ್ಕೊಳ್ಬಹುದು ಅಂತಂದ್ಬಿಟ್ಟು ಹೇಳಲಾಗ್ತದೆ. ನಂತರದ ಹೆಸರು ಯಾರಪ್ಪ ಅಂತಂದ್ರೆ ಗಗನ್ ಚಿನ್ನಪ್ಪ ಅವರು. ಆಲ್ಮೋಸ್ಟ್ ಹೆಸರು ಹೇಳಿದ ತಕ್ಷಣ ಗೊತ್ತಾಗಲ್ಲ, ಏನಕ್ಕೆ ಅಂತಂದ್ರೆ ಒರಿಜಿನಲ್ ಹೆಸರು ಹೇಳಿದ್ರೆ ಇಲ್ಲಿ ಕಂಡುಹಿಡಿಯಕ್ಕೆ ಆಗಲ್ಲ ಕೆಲವೊಬ್ಬರಿಗೆ. ಇನ್ನು ಇತ್ತೀಚೆಗಷ್ಟೇ ಸೀತಾರಾಮ ಧಾರಾವಾಹಿ ಮುಗೀತು, ಅದರಲ್ಲಿ ನಾಯಕನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರಲ್ಲ, ರಾಮನ್ ಪಾತ್ರದಲ್ಲಿ. ಅವರು ಈಗ ಗಗನ್ ಚಿನ್ನಪ್ಪ ಅವರು ಬಿಗ್ ಬಾಸ್ ಸೀಸನ್ 12ಗೆ ಬರಬಹುದು ಅಂತಂದ್ಬಿಟ್ಟು ಹೇಳಲಾಗ್ತದೆ. ಇವರು ಮಂಗಳಗೌರಿ ಮದುವೆಯಲ್ಲೂ ಕೂಡ ಇವರು ನಾಯಕನ ಪಾತ್ರದಲ್ಲೇ ಕಾಣಿಸ್ಕೊಂಡಿದ್ರು. ಇಲ್ಲಿ ಆ ಒಂದು ಪಾತ್ರ ಚೇಂಜ್ ಆಯ್ತು. ಇಲ್ಲಿ ಸೆಕೆಂಡ್ ಟೈಮ್ ಬಂದ್ರಲ್ಲ, ಅವಾಗ ಗಗನ್ ಚಿನ್ನಪ್ಪ ಅವರು ಕಾಣಿಸ್ಕೊಂಡಿದ್ರು. ಆ ನಂತರ ಸೀತಾರಾಮದಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಅವರು ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಬರಬಹುದು ಅಂತಂದ್ಬಿಟ್ಟು ಹೇಳಲಾಗ್ತದೆ.
ಇನ್ನು ಮೌನ ಗುಡ್ಡೆ ಮನೆಯವರು ಆಲ್ಮೋಸ್ಟ್ ನಿಮಗೆ ಗೊತ್ತು, ರಾಮಾಚಾರಿ ಧಾರಾವಾಹಿ ಯಾರ್ಯಾರು ನೋಡ್ತಾ ಇರ್ತೀರಾ ಅವರೆಲ್ರಿಗೂ ಕೂಡ ಕನ್ಫರ್ಮ್ ಆಗಿ ಇವ್ರು ಮೌನ ಗುಡ್ಡೆ ಮನೆಯವರು ಗೊತ್ತಿರ್ತಾರೆ. ಇತ್ತೀಚೆಗಷ್ಟೇ ಕುಲದಲ್ಲಿ ಕೀಲಾಗುವುದು ಅನ್ನೋ ಸಿನಿಮಾದಲ್ಲೂ ಕೂಡ ಇವರು ಕಾಣಿಸ್ಕೊಂಡಿರೋ, ಸದ್ಯ ಹೆಚ್ಚು ಪಾಪ್ಯುಲಾರಿಟಿ ಕೂಡ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ನಲ್ಲೂ ಕೂಡ ಇದ್ದಾರೆ. ಸದ್ಯ ಈಗ ಬಿಗ್ ಬಾಸ್ ಸೀಸನ್ 12ಗೆ ಇವರು ಕೂಡ ಬರಬಹುದು ಅಂತಂದ್ಬಿಟ್ಟು ಹೇಳಲಾಗ್ತದೆ. ಇನ್ನು ನಯನ ಅವರು, ನಿಮಗೆ ಗೊತ್ತು, ಕಾಮಿಡಿ ಕಿಲಾಡಿಗಳಲ್ಲಿ ಸಖತ್ತಾಗಿ ಇಲ್ಲಿ ಹೆಸರು ಪಡ್ಕೊಂಡಿದ್ರು. ಸದ್ಯ ಈಗ ಇವರು ಟ್ರೆಂಡಿಂಗ್ ನಲ್ಲಿ ಇದ್ದಾರೆ. ಯಾವುದೇ ಒಂದು ಇಂಟರ್ವ್ಯೂ ನೋಡಿದ್ರು ಕೂಡ ನೀವು ಇವ್ರನ್ನ ನೋಡ್ಬೋದು. ಮತ್ತೆ ಟ್ಯಾಟೋ ಕೂಡ ಹಾಕಿಸ್ಕೊಂಡಿದ್ರು ಇತ್ತೀಚೆಗೆ. ಆ ಒಂದು ಇದರಿಂದ ಕೂಡ ಇಲ್ಲಿ ಸ್ವಲ್ಪ ಟ್ರೋಲ್ ಕೂಡ ಅವ್ರನ್ನ ಮಾಡಿದ್ರು. ಇದಕ್ಕೆ ಏನು ಆನ್ಸರ್ ಕೊಡಬೇಕಿತ್ತು ಅವರು ಕೂಡ ಕೊಟ್ಟಿದ್ದಾರೆ. ಸದ್ಯ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಟ್ರೆಂಡಿಂಗ್ ನಲ್ಲಿ ಇದೆ ಅವ್ರ ಹೆಸರು. ಇವರು ಕೂಡ ಬಿಗ್ ಬಾಸ್ ಸೀಸನ್ 12ಗೆ ಬರಬಹುದು ಅಂತಂದ್ಬಿಟ್ಟು ಎಲ್ಲರೂ ಕೂಡ ಗೆಸ್ ಮಾಡ್ತಾ ಇದ್ದಾರೆ. ಆ ನಂತರದ ಹೆಸರು ಕೇಳಿ ಬರ್ತಿರೋದು ಯಾರಪ್ಪ ಅಂತಂದ್ರೆ ದೀಪಕ್ ಅವರು. ಇವರು ನಮ್ಮನೆ ಯುವರಾಣಿಯಲ್ಲೂ ಕೂಡ ಆಕ್ಟ್ ಮಾಡಿದ್ದಾರೆ, ನಾಯಕನ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರು. ಮತ್ತೆ ಹಲವಾರು ಸೀರಿಯಲ್ ನಲ್ಲೂ ಕೂಡ ಇವರು ಆಕ್ಟ್ ಮಾಡಿದ್ದಾರೆ. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಆಕ್ಟಿವ್ ಇಂದ ಕಡಿಮೆ ಇದ್ದಾರೆ, ಆದ್ರೆ ಸಿಕ್ಕಾಪಟ್ಟೆ ಹೆಸರಿದೆ. ಇವರು ಕೂಡ ಬರಬಹುದು ಅಂತಂದ್ಬಿಟ್ಟು ಈಗ ಮಾತುಕತೆಗಳು ನಡೀತದೆ. ಬರ್ತಾರಾ ಇಲ್ವಾ ಅಂತ ಗೊತ್ತಿಲ್ಲ, ಬಟ್ ಬಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಆ ನಂತರದ ಹೆಸರು ಸುಕೃತ ನಾಗೋರು. ಇವರು ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ತಂಗಿ ಕ್ಯಾರೆಕ್ಟರ್ ಮಾಡ್ತಿದ್ರು. ಮತ್ತೆ ಹಲವಾರು ಧಾರಾವಾಹಿಗಳಲ್ಲೂ ಕೂಡ ಮಾಡಿದ್ದಾರೆ, ತುಂಬಾ ಹೆಸರು ಕೂಡ ಇದೆ. ಸದ್ಯ ಈಗ ಭರ್ಜರಿ ಬ್ಯಾಚುಲರ್ ಸೀಸನ್ 2 ಅಲ್ಲಿ ಸಖತ್ತಾಗಿ ನಿಜವಾಗ್ಲೂ ಹೆಸರು ಮಾಡಿದ್ದಾರೆ. ಇಲ್ಲಿ ರವಿಚಂದ್ರನ್ ಅವರು ಮತ್ತೆ ಇಲ್ಲಿ ರಚಿತಾ ರಾಮ್ ಅವರಿಗೆ ಲೆಕ್ಚರ್ ಕೊಡೋ ರೀತಿ ಮಾತಾಡ್ತಾರೆ ಅಂತಂದ್ಬಿಟ್ಟು ಕೆಲವೊಬ್ರು ಮಾತಾಡ್ಕೊಂತಾರೆ. ಬಟ್ ಅವರು ಮಾತಾಡೋದ್ರಲ್ಲಿ ಲೆಕ್ಚರ್ ಕೊಡೋ ತರ ಇದ್ರು ಕೂಡ ತುಂಬಾ ಚೆನ್ನಾಗಿ ಎಕ್ಸಲೆಂಟ್ ಆಗಿ ಮಾತಾಡ್ತಿದ್ದಾರೆ. ಕಳೆದ 2 ಸೀಸನ್ ಅಲ್ಲಿ ಇವ್ರ ಹೆಸರು ಕೇಳಿ ಬಂದಿತ್ತು, ಸದ್ಯ ಬಂದಿರಲಿಲ್ಲ. ಬಟ್ ಈ ಸೀಸನ್ ಅಲ್ಲಿ ಇವರು 90% ಅಷ್ಟು ಬಂದೇ ಬರ್ತಾರೆ ಅಂತಂದ್ಬಿಟ್ಟು ಮಾತುಕತೆಗಳು ನಡೀತಿದೆ. ಇವ್ರು ಬಂದ್ರೆ ಒಂದ್ ರೀತಿ ಚೆನ್ನಾಗೇ ಇರುತ್ತೆ. ಏನಕ್ಕೆ ಅಂತಂದ್ರೆ ಇವರು ಮಾತಾಡ್ತಾರಲ್ಲ, ಯಾರನ್ನ ಮಾತಾಡಿದ ತಕ್ಷಣ ಇವ್ರೊಂದು ಲೆಕ್ಚರ್ ಕೊಡೋ ರೀತಿಲಿ ಮಾತಾಡ್ತಾರೆ. ಆ ಒಂದು ಮಾತುಕತೆ ಕೇಳಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ. ಏನಕ್ಕೆ ಅಂತಂದ್ರೆ ನೀವು ನೋಡಿರ್ಬೋದು, ಬಿಗ್ ಬಾಸ್ ಅಲ್ಲಿ ಇಲ್ಲಿ ಕೌಂಟ್ರಿಗೆ ಕೌಂಟ್ರ್ ಕೊಟ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸಪ್ಪೆಯಾಗಿ ಮಾತಾಡ್ಕೊಂಡಿದ್ರೆ ಬಿಡಪ್ಪ ಇವ್ರನ್ನ ಯಾರು ನೋಡ್ತಾರೆ, ಇವ್ರನ್ನ ಯಾರು ಕೇಳ್ತಾರೆ ಅಂತಂದ್ಬಿಟ್ಟು ಎಲ್ಲರೂ ಕೂಡ ಅಂದೇ ಅಂತಾರೆ. ಲಾಸ್ಟ್ ಸೀಸನ್ ಅಲ್ಲಿ ನೀವು ಲಾಯರ್ ಜಗದೀಶ್ ಅವರು ಯಾವ ರೀತಿ ಮಾತಾಡ್ತಿದ್ರು ಅಂತ ನಿಮಗೂ ಕೂಡ ಗೊತ್ತಿದೆ. ಒಂದ್ ಪಕ್ಷ ಇಲ್ಲಿ ಆ ರೀತಿ ಮಾತಾಡಕ್ಕೇನೆ ಅವರು ಬಿಗ್ ಬಾಸ್ ಅಲ್ಲಿ ಜಾಸ್ತಿ ಫೇಮಸ್ ಆದ್ರು ಅಂತ ಕೂಡ ಇಲ್ಲಿ ಹೇಳ್ಬೋದು. ಬಟ್ ಯಾರು ಕೂಡ ಗೆಸ್ ಮಾಡಿರಲ್ಲ ಹೊಡೆದಾಡ್ಕೊಂಡು ಈಚೆ ಬರ್ತಾರೆ ಅಂತಂದ್ಬಿಟ್ಟು. ಸದ್ಯ ಈಗ ಸುಕೃತನಾಗವರು ತುಂಬಾ ಚೆನ್ನಾಗಿ ಎಕ್ಸಲೆಂಟ್ ಆಗಿ ಮಾತಾಡ್ತಾರೆ. ಅಂದ್ರೆ ಲಾಯರ್ ಜಗದೀಶ್ ಅವ್ರ ತರ ಅಲ್ಲ, ಅವ್ರು ಮಾತಾಡೋ ರೀತಿ ಆಗಿರ್ಬೋದು, ಏನೇ ಆಗಿರ್ಬೋದು, ಯಾರು ಏನ ಹೇಳಿದ್ರು ಅಂತಂದ್ರೆ ಅವ್ರಿಗೊಂದು ಹೇಳೋ ರೀತಿ ಇರ್ಬೋದು, ತುಂಬಾ ಚೆನ್ನಾಗಿದೆ. ಸದ್ಯ ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ಸಖತ್ತಾಗಿ ಫೇಮಸ್ ಆಗಿದ್ದಾರೆ. ಇವರು ಕೂಡ ಇವಾಗ ಬಿಗ್ ಬಾಸ್ ಸೀಸನ್ 12ಗೆ ಬರಬಹುದು ಅಂತಂದ್ಬಿಟ್ಟು ಎಲ್ಲರೂ ಕೂಡ ಗೆಸ್ ಮಾಡ್ತಾ ಇದ್ದಾರೆ. ಇನ್ನು ಮಡೇನೂರ್ ಮನು ಅವರು, ಆಲ್ಮೋಸ್ಟ್ ನಾನು ಇವ್ರ ಬಗ್ಗೆ ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋದೇನು ಬೇಕಾಗಿಲ್ಲ. ಆಲ್ಮೋಸ್ಟ್ ಸದ್ಯ ಈಗ ಟ್ರೆಂಡಿಂಗ್ ನಲ್ಲಿ ಇದ್ದಾರೆ, ಕಾಂಟ್ರವರ್ಸಿನೂ ಕೂಡ ಮಾಡ್ಕೊಂಡಿದ್ದಾರೆ. ಆಲ್ಮೋಸ್ಟ್ ಕಾಂಟ್ರವರ್ಸಿ ಮಾಡ್ಕೊಂಡಿರೋರಿಗೆ ಇಲ್ಲಿ ಹೆಚ್ಚಿನ ಅವಕಾಶ ಕೊಡ್ತಾರೆ ಅಂತ ಅಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಮಾತುಕತೆಗಳು ನಡೆಯುತ್ತೆ. ನೀವು ಕೂಡ ಕೇಳಿರ್ತೀರಾ, ಇಲ್ಲಿ ಅದಕ್ಕೋಸ್ಕರ ಕೆಲವೊಬ್ರು ಕಾಂಟ್ರವರ್ಸಿ ಮಾಡ್ಕೊಂತಾರೆ ಅಂತ ಕೂಡ ಇಲ್ಲಿ ಮಾತುಕತೆ ನಡೆಯುತ್ತೆ. ಯಾಕೆಂದ್ರೆ ಇನ್ನೇನು ಬಿಗ್ ಬಾಸ್ ಸೀಸನ್ 12 ಸ್ಟಾರ್ಟ್ ಆಗ್ತದೆ, ನಾವೇನೋ ಒಂದು ಕಾಂಟ್ರವರ್ಸಿ ಮಾಡ್ಕೊಂಡ್ಬಿಡೋಣ, ಇಲ್ಲಿ ಅವರೇ ನಮಗೆ ಆಫರ್ ಕೊಡ್ತಾರೆ, ಅವಾಗ ಹೋಗ್ಬೋದು ಅಂತ ಕೂಡ ಇಲ್ಲಿ ಕೆಲವೊಬ್ರು ಕಾಂಟ್ರವರ್ಸಿ ಮಾಡ್ಕೊಳ್ಳೋರು ಇದ್ದಾರೆ ಅಂತ ಅಂದ್ಬಿಟ್ಟು, ಅಂದ್ರೆ ಕಂತೆಗಳಿರುತ್ತೆ. ಹೌದು, ಇಲ್ಲಿ ನಾವೇನ ಮಾಡ್ಬಿಟ್ಟು ಕಾಂಟ್ರವರ್ಸಿ ಮಾಡ್ಕೊಂಡ್ಬಿಡೋಣ, ಅವಾಗ ಬಿಗ್ ಬಾಸ್ಗೆ ಆಫರ್ ಬರುತ್ತೆ, ಆ ನಂತರ ನಾವು ಬಿಗ್ ಬಾಸ್ ಅಲ್ಲಿ ಹೋಗ್ಬಿಟ್ಟು ಒಳ್ಳೆಯವರಾಗ್ಬಿಡೋಣ ಅನ್ನೋ ಮೇನ್ ಸೆಟ್ ಇಲ್ಲಿ ಒಬ್ಬೊಬ್ರು ಇರ್ತಾರಂತೆ. ಈ ರೀತಿಯಾದ ಕ್ವಶನ್ ನೀವು ಕೂಡ ಬಿಗ್ ಬಾಸ್ ಪ್ರೆಸ್ ಮೀಟ್ ಅಲ್ಲಿ ಕೇಳಿರ್ತೀರಾ. ಸದ್ಯ ಈಗ ಮಡೇನೂರ್ ಮನು ಅವ್ರದ್ದು ನಿಮಗೆ ಗೊತ್ತು, ಕುಲದಲ್ಲಿ ಕೀಳಿ ಆಗೋದು ಫಿಲಂ ಕೂಡ ರಿಲೀಸ್ ಆಗಿತ್ತು. ಮತ್ತೆ ಅದು ಕೂಡ ತುಂಬಾ ಚೆನ್ನಾಗಿ ಇಲ್ಲಿ ಓಡಿತ್ತು, ಒಳ್ಳೆ ಹೆಸರು ಕೂಡ ಬಂದಿದೆ ಫಿಲಂಗೆ. ಬಟ್ ಅದೇ ಮಡೇನೂರ್ ಮನು ಅವರು ಕಾಂಟ್ರವರ್ಸಿ ಇರೋ ಕಾರಣ ಅವ್ರಿಗೂ ಕೂಡ ಬಿಗ್ ಬಾಸ್ ಸೀಸನ್ 12ಗೆ ಆಫರ್ ಬರಬಹುದು, ಅವ್ರು ಹೋಗಬಹುದು ಅಂತ ಅಂದ್ಬಿಟ್ಟು ಗಂತೆಗಳಿದೆ. ಬಟ್ ಆಫರ್ ಬಂದ್ರೆ ಇಲ್ಲಿ ಮಡೇನೂರ್ ಮನು ಅವರು ಹೋಗೇ ಹೋಗ್ತಾರೆ ಅನ್ನೋ ಒಂದು ಅನಿಸಿಕೆ ಇದೆ. ಏನಕ್ಕೆ ಅಂತಂದ್ರೆ ನಿಮಗೆ ಗೊತ್ತು, ಕಾಂಟ್ರವರ್ಸಿ ಮಾಡ್ಕೊಂಡಿರೋರು, ಟ್ರೆಂಡಿಂಗ್ ನಲ್ಲಿ ಇರೋರು ಇಲ್ಲಿ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ. ಆ ಒಂದು ಕಾರಣ ಇಲ್ಲಿ ಮಡೇನೂರ್ ಮನು ಅವ್ರಿಗೂ ಕೂಡ ಆಫರ್ ಹೋಗಬಹುದು ಅಂತಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಮಾತುಕತೆಗಳು ನಡೀತಿದೆ. ಇನ್ನು ಅವರಾಗಿದ್ದ ತಕ್ಷಣ ಮಿಂಚು ಅವರು, ಇವರು ಕೂಡ ಕಾಮಿಡಿ ಕಿಲಾಡಿಗಳಲ್ಲಿ ತುಂಬಾ ಚೆನ್ನಾಗಿ ಫೇಮಸ್ ಆದವರು. ಮತ್ತೆ ಡ್ಯಾನ್ಸ್, ಕರ್ನಾಟಕ ಡ್ಯಾನ್ಸ್ ಅಲ್ಲೂ ಕೂಡ ಇವರು ತುಂಬಾ ಚೆನ್ನಾಗಿ ಹೆಸರನ್ನ ಪಡ್ಕೊಂಡಿದ್ದಾರೆ. ಮತ್ತೆ ಈಗ ಕಾಂಟ್ರವರ್ಸಿಲೂ ಕೂಡ ಇದ್ದಾರೆ. ಇವ್ರಿಗೂ ಕೂಡ ಇಲ್ಲಿ ಆಫರ್ ಸಿಕ್ಕಿ ಇವರು ಕೂಡ ಹೋಗಬಹುದು ಅಂತಂದ್ಬಿಟ್ಟು ಕೆಲವೊಬ್ಬರು ಮಾತಾಡ್ಕೊಂಡಿದ್ದಾರೆ. ಇನ್ನು ಇವರಿಗೆ ಆಫರ್ ಸಿಕ್ಕಿ ಇವ್ರು ಹೋಗ್ತಾರಾ ಇಲ್ವಾ ಅಂತ ಕೂಡ ಕಾದ್ ನೋಡ್ಬೇಕಿದೆ. ಆ ನಂತರದ ಹೆಸರು ಅಂತಂದ್ರೆ ಆಲ್ಮೋಸ್ಟ್ ನೀವು ಈ ಒಂದು ಹೆಸರನ್ನ ಕೇಳಿರಲ್ಲ, ಯಾಕಂದ್ರೆ ನಾವು ಕೂಡ ಕೇಳಿರಲ್ಲ. ಬಟ್ ಅದೇ ಒಂದೊಂದ್ಸತಿ ಗೊತ್ತಿಲ್ಲ ಅಂದ್ರೂ ಕೂಡ ಇಲ್ಲಿ ಬರ್ಬೋದು. ನೀವು ಲಾಸ್ಟ್ ಸೀಸನ್ ಇಲ್ಲಿ ನೋಡ್ಬೋದು, ಇಲ್ಲಿ ಅವ್ರು ಎಂಟ್ರಿ ಕೊಟ್ಟಿದ ತಕ್ಷಣ ಯಾರಪ್ಪ ಇದು ಅಂತಂದ್ಬಿಟ್ಟು ನಾವು ಕೂಡ ಗೆಸ್ ಮಾಡಿದ್ರಿ. ಗೋಲ್ಡ್ ಸುರೇಶ್ ಅವ್ರ ಹೆಸರನ್ನ ಕೇಳಿರ್ಲಿಲ್ಲ. ಅವ್ರು ಇಲ್ಲಿ ಎಂಟ್ರಿ ಕೊಟ್ಟಿದ ತಕ್ಷಣ ಆಲ್ಮೋಸ್ಟ್ ಯಾರಪ್ಪ ಇದು, ಹೇಗಪ್ಪ ಚಾನ್ಸ್ ಸಿಕ್ತು, ಹೇಗೆ ಬಂದ್ರು ಅಂತಂದ್ಬಿಟ್ಟು ಎಲ್ಲರೂ ಕೂಡ ಇಲ್ಲಿ ಯೋಚನೆ ಮಾಡಿದ್ರು. ಬಟ್ ನಮಗ್ ಗೊತ್ತಿಲ್ಲದೆ ಇರೋರು ಬೇರೆಯವ್ರಿಗೆ ಗೊತ್ತಿರ್ತಾರೆ. ಅದೇ ರೀತಿ ಕರ್ನಾಟಕ ರಕ್ಷಣಾ ವೇದಿಕೆಯ ಯಲಹಂಕ ಗುರು ಅಂತಂದ್ಬಿಟ್ಟು ನೀವು ಹೆಸರನ್ನ
ಹೆಸರನ್ನ ಒಬ್ಬೊಬ್ರು ಕೇಳಿರ್ತೀರ, ಒಬ್ಬೊಬ್ರು ಕೇಳಿರಲ್ಲ. ಇವ್ರಿಗೂ ಕೂಡ ಚಾನ್ಸ್ ಸಿಗ್ಬಹುದು, ಇವ್ರಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಕೆಲವೊಬ್ರು ಮಾತುಕತೆ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಇವರು ಬಿಗ್ ಬಾಸ್ ಸೀಸನ್ 12ಗೆ ಎಂಟ್ರಿ ಕೊಟ್ಟರೆ ಸಖತ್ತಾಗಿರುತ್ತೆ. ಆಲ್ಮೋಸ್ಟ್ ಇಲ್ಲಿ ನಾನು ಹೇಳಿದ್ನಲ್ಲ ಪಂಚ್ ಡೈಲಾಗ್ಸ್ ಹೊಡಿತಾರೆ ಅಂತ ಅಂದ್ಬಿಟ್ಟು, ಆ ರೀತಿಯಾದ ಪಂಚ್ ಡೈಲಾಗ್ಸ್ನ ಇವರು ಹೊಡಿಯೋದ್ರಲ್ಲಿ ಸಖತ್ ಎಕ್ಸ್ಪರ್ಟ್ ಅಂತಾನೆ ಹೇಳ್ಬೋದು. ಬಟ್ ಅವ್ರಿಗೆ ಅನ್ಸಲ್ಲ, ಮಾತಾಡ್ತಿರ್ಬೇಕಾದ್ರೆ ಕೆಲವೊಬ್ರಿಗೆ ಅನ್ಸುತ್ತೆ ಅದನ್ನ ಕೇಳಿಸ್ಕೊಂಡವ್ರಿಗೆ. ಇಲ್ಲಿ ಇವರು ತುಂಬಾ ಚೆನ್ನಾಗಿ ಫೇಮಸ್ ಆಗಿ ಇಲ್ಲಿ ಮಸ್ತ್ ಡೈಲಾಗ್, ಪಂಚ್ ಡೈಲಾಗ್ ಕೂಡ ಇವರು ಹೊಡಿತಾರೆ. ಇವರು ಕರ್ನಾಟಕ ರಕ್ಷಣಾ ವೇದಿಕೆಯಲ್ಲಿ ಇದ್ದಾರೆ. ನಿಜವಾಗ್ಲೂ ಕೂಡ ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಇವ್ರಿಗೊಂದು ಚಾನ್ಸ್ ಸಿಕ್ಕಿದ್ರೆ ಮತ್ತೆ ಇವರು ಬಿಗ್ ಬಾಸ್ ಸೀಸನ್ 12ಗೆ ಬಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇನ್ನು ಯೂಟ್ಯೂಬರ್ ಪ್ರಶಾಂತ್, ಆಲ್ಮೋಸ್ಟ್ ನಿಮಗೆ ಗೊತ್ತು, ಸದ್ಯ ಯಾವೊಂದು ಶೋ ನೋಡಿದ್ರು ಕೂಡ ನೀವು ಪ್ರಶಾಂತ್ ಅವ್ರನ್ನ ನೋಡಿರ್ತೀರಾ. ಬಾಯ್ಸ್ ವರ್ಸಸ್ ಗರ್ಲ್ಸ್ ರಿಯಾಲಿಟಿ ಶೋನಲ್ಲೂ ಕೂಡ ಇದ್ರು, ಮತ್ತೆ ಗಿಚ್ಚ ಗಿಲಿಗಿಲಿಲೂ ಕೂಡ ಇವರು ಇದ್ರು, ಮತ್ತೆ ಯೂಟ್ಯೂಬಲ್ಲಿ ಇವರು ತುಂಬಾನೇ ಫೇಮಸ್ ಆಗಿದ್ದಾರೆ. ಸದ್ಯ ಯೂಟ್ಯೂಬರ್ ಪ್ರಶಾಂತ್ ಅಂತ ಹೇಳಿದ್ರೆ ಗೊತ್ತಾಗಲ್ಲ, ಬಕೆಟ್ ಪ್ರಶಾಂತ ಅಂತ ಅಂದ್ಬಿಟ್ಟು ಇವ್ರಿಗೆ ನಿಕ್ ನೇಮ್ನ ಇಟ್ಟಿದ್ದಾರೆ. ಬಟ್ ನಾವು ಕರೀತಲ್ಲ, ಅವ್ರಿಗಿರೋ ನಿಕ್ ನೇಮ್ ಅಂದ್ಬಿಟ್ಟು ಬಕೆಟ್ ಪ್ರಶಾಂತ್ ಅಂದ್ಬಿಟ್ಟು ಎಲ್ಲರೂ ಕೂಡ ಕರೀತಾರಂತೆ. ಇವ್ರಿಗೂ ಕೂಡ ಈ ಸತಿ ಚಾನ್ಸ್ ಸಿಕ್ಕರು ಕೂಡ ಸಿಗ್ಬೋದು. ಏನಕ್ಕೆ ಅಂತಂದ್ರೆ ಆಲ್ಮೋಸ್ಟ್ ಕಲರ್ಸ್ ವಾಹಿನಿಯಲ್ಲಿ ಅದನ್ನ ಒಂದು ಶೋ ಬಂದ್ರೆ ಇವರು ಅದರಲ್ಲಿ 100% ಆಗಿ ಇದ್ದೇ ಇರ್ತಾರೆ ಅಂತ ಕೂಡ ಕೆಲವೊಬ್ರು ಮಾತಾಡ್ಕೊಂಡಿದ್ದಾರೆ. ಆ ಒಂದು ಕಾರಣದಿಂದ ಬಿಗ್ ಬಾಸ್ ಸೀಸನ್ 12 ಅಲ್ಲಿ ಇವರಿಗೆ ಚಾನ್ಸ್ ಸಿಕ್ಕರು ಕೂಡ ಸಿಗಬಹುದು ಅಂತ ಅಂದ್ಬಿಟ್ಟು ಕೆಲವೊಬ್ರು ಮಾತುಕತೆ ನಡೆಸ್ತಿದ್ದಾರೆ. ಇವರು ಬರ್ತಾರೋ ಇಲ್ವೋ, ಚಾನ್ಸ್ ಸಿಕ್ಕುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು ನೋಡ್ಬೇಕು. ಆಲ್ಮೋಸ್ಟ್ ಬಕೆಟ್ ಪ್ರಶಾಂತ ಅಂತ ಅಂದ್ಬಿಟ್ಟು ಹೇಳ್ತಿರೋ ಕಾರಣ ಇವರು ಬಕೆಟ್ ಹಿಡಿತಾರೋ ಬಿಡ್ತಾರೋ ಸೆಕೆಂಡ್ರಿ, ಬಟ್ ಕಾಮಿಡಿ ಅಂತೂ ಸಿಕ್ಕಾಪಟ್ಟೆ ಮಾಡ್ತಾರೆ. ಲಾಸ್ಟ್ ಸೀಸನ್ ನೀವು ಧನರಾಜ್ ಆಚಾರ್ಯ ಅವ್ರನ್ನ ನೋಡ್ಬೋದು. ಅದೇ ರೀತಿ ಇವ್ರಿಗೂ ಕೂಡ ಇಲ್ಲಿ ಇವರು ಕೂಡ ತುಂಬಾ ಚೆನ್ನಾಗಿ ಕಾಮಿಡಿ ಮಾಡೋ ಕಾರಣ ಕಾಮಿಡಿ ಸೆಕ್ಷನ್ ಇಂದ ಇವ್ರಿಗೆ ಇಲ್ಲಿ ಚಾನ್ಸ್ ಸಿಕ್ಕರು ಕೂಡ ಸಿಗ್ಬೋದು. ಇನ್ನು ಕೊನೆಯದಾಗಿ ಹೆಸರು, ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ. ಏನಪ್ಪ ಹೆಸರು ಹೇಳರೆ ಡೈರೆಕ್ಟ್ ಆಗಿ ಈ ರೀತಿ ಹೇಳ್ತಾವಳಲ್ಲ ಅಂತ ಅಂದ್ಬಿಟ್ಟು ಅನ್ಕೊಂತೀರಾ? ಈ ರೀತಿ ಹೇಳಿದ್ರೆ ನಿಮ್ಗೆ ಪಟ್ ಅಂತ ಹೋಗುತ್ತೆ. ಈ ಒಂದು ವರ್ಡ್ ಫೇಮಸ್ ಆಗಿದೆ ದಿವ್ಯಾ ವಸಂತ್ ಅವರಿಂದ. ಸದ್ಯ ಬಿಗ್ ಬಾಸ್ ಸೀಸನ್ 12ಗೆ ದಿವ್ಯಾ ವಸಂತ್ ಅವ್ರು ಕೂಡ ಬರಬಹುದು ಅಂತ ಅಂದ್ಬಿಟ್ಟು ಹೇಳಲಾಗ್ತದೆ. ಏನಕ್ಕೆ ಅಂತಂದ್ರೆ ಆಲ್ಮೋಸ್ಟ್ ಸ್ವಲ್ಪ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗು ಕೂಡ ಇದ್ದಾರೆ, ಕಾಂಟ್ರವರ್ಸಿ ಕೂಡ ಅವ್ರ ಮೇಲೆ ಇದೆ. ಅದು ಎಷ್ಟು ನಿಜಾನೋ ಸುಳ್ಳೋ ನಮಗೆ ಗೊತ್ತಿಲ್ಲ. ಬಟ್ ದಿವ್ಯಾ ವಸಂತ್ ಅವ್ರಿಗೆ ಆಫರ್ ಹೋಗ್ಬೋದು, ಅವ್ರು ಬರ್ತಾರೆ ಅನ್ನೋ ಮಾತುಕತೆಗಳು ನಡೀತಿದೆ. ಸೊ ವೀಕ್ಷಕರೇ, ಸದ್ಯ ಬಿಗ್ ಬಾಸ್ ಸೀಸನ್ 12ಗೆ ಇವರೆಲ್ಲ ಬಂದ್ರೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಅನ್ಸುತ್ತೆ. ಯಾಕಂದ್ರೆ ನಾವು ಅನ್ಕೊಂಡವರೇ ಇಲ್ಲಿ ಬರಬೇಕು ಅಂತ ಕೂಡ ಏನಿಲ್ಲ, ಬರಬಾರ್ದು ಅಂತ ಕೂಡ ಇಲ್ಲಿ ಏನಿಲ್ಲ. ಯಾಕೆಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವೊಂದು ಸತ್ಯ ಕೂಡ ಇರುತ್ತೆ. ಆಲ್ಮೋಸ್ಟ್ ನಾವು 20-25 ಹೆಸರು ಹೇಳಿದೆ, ಸುಮಾರು ಅದರಲ್ಲಿ ಒಂದು 10% ಆದ್ರೂ ಅಲ್ಲಿ ಸೆಲೆಕ್ಟ್ ಆದವ್ರ ಹೆಸರು ಇದ್ದೇ ಇರುತ್ತೆ. ನಿಮ್ ಪ್ರಕಾರ ಇವರೆಲ್ಲ ಬಿಗ್ ಬಾಸ್ ಒಳಗಡೆ ಬಂದ್ರೆ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಅನ್ಸುತ್ತೆ? ಮತ್ತೆ ಈ ಸತಿ ಬಿಗ್ ಬಾಸ್ ಸೀಸನ್ 12ಗೆ ಯಾರೆಲ್ಲ ಬಂದ್ರೆ ಚೆನ್ನಾಗಿರುತ್ತೆ ಅಂದ್ರೆ ನಿಮ್ ಪ್ರಕಾರ ಇಂಥ ವ್ಯಕ್ತಿನ ಕರ್ಸಿದ್ರೆ ಚೆನ್ನಾಗಿರುತ್ತಪ್ಪ, ಬಿಗ್ ಬಾಸ್ ನೋಡಕ್ ಒಂದ್ ರೀತಿ ಮಜಾ ಇರುತ್ತಪ್ಪ, ಎಂಟರ್ಟೈನ್ಮೆಂಟ್ ಇರುತ್ತೆ ಅಂತ ಅಂದ್ಬಿಟ್ಟು ನಿಮಗೆ ಅನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.